ಬ್ಲಾಗಲ್ಲೂ ಜಯಂತ್ ಅವ್ರು ಬರ್ತಾ ಇಲ್ಲ ನಮ್ಮ ಜೊತೆ ಊರಿಗೆ. ಎಕ್ಸಾಮ್ಗೆ ಏನಿಲ್ಲ ಓದೋದು. ಪಾಸ್ ಆಗಕ್ಕೆ ಎಷ್ಟು ಬೇಕು? 35. ಅದಕ್ಕಿಂತ ಜಾಸ್ತಿ ಯಾಕೆ ಬೇಕು? ವೇಸ್ಟ್. ನೋಡು ಬೆಳಿಗ್ಗೆ ಕೇಕ್ ತಿನ್ಕೊಂಡು ಇಬ್ರು ಗಂಡ ಹೆಂಡತಿ ನೀನೆಲ್ಲೋ ನಾನಲ್ಲೇ ಸಿಂಹಾಸನದ ಮೇಲೆ ಕೂತ್ಕೋತಾರ ಹಂಗ್ ಕೂತಿದೆ. ಈ ದಿನ ಸಂಸ್ಥಾನ ಜಾಗೃತ. ಇಲ್ಲೊಬ್ರು ಕಸ ಗುಡಿಸ್ತಾ ಇದ್ದಾರೆ ಮತ್ತು ಅವರ ಸೀರೆಗಳು, ನಮ್ದು ಚೂಡಿದಾರಗಳು, ರೇಷ್ಮೆ ಸೀರೆಗಳು, ಹುಚ್ಚು ಬಾರ್ಡರ್ಗಳು, ಮ್ಯಾಚಿಂಗ್ ಬ್ಲೌಸ್ಗಳು, ಮೆಗಾ ಸೀರಿಯಲ್ಗಳು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾವಂತೂ ಸೂಪರ್ ಡೂಪರ್ ಆಗಿದ್ದೀವಿ. ತುಂಬಾ ದಿನಗಳಾದ್ಮೇಲೆ ಬ್ಲಾಗ್ ಮಾಡ್ತೀವಿ. ಆಕ್ಚುಲಿ ನಾವು ಊರಿಗೆ ಹೋಗ್ತಾ ಇದೀವಿ, ಹಾಗಾಗಿ ನಿಮ್ಗೂ ನಮ್ಮ ಊರ್ನೆಲ್ಲ ತೋರಿಸ್ಕೊಂಡು ಬ್ಲಾಗ್ ಜರ್ನಿ ಇದೆ ನಮ್ಮ ಮುಂದೆ. ಟ್ರಾವೆಲಿಂಗ್ ಬ್ಲಾಗ್ ನಮ್ಮ ಊರಿಗೆ ಹೋಗುವ. ಇವಾಗ ಸದ್ಯಕ್ಕೆ ತಿಂಡಿ ತಿನ್ಕೊಂಡು ಹೋಗ್ಬೇಕು. ನಾನು ಬಂದಿ ನಮ್ಮ ಅಮ್ಮ ಮನೆಗೆ. ಜಯಂತ್ ಅವ್ರು ಮಿಸ್ಸಿಂಗ್ ಇದ್ದಾರೆ. ಈ ಬ್ಲಾಗ್ ಅಲ್ಲೂ ಜಯಂತ್ ಅವ್ರು ಬರ್ತಾ ಇಲ್ಲ ನಮ್ಮ ಜೊತೆ ಊರಿಗೆ. ನಾವಿಷ್ಟೇ ಜನ. ಶಿಷ್ಯ ಹಾಯ್ ಹೇಳು. ಎಕ್ಸಾಮ್ಗೆ ಏನಿಲ್ಲ ಓದೋದು. ಹೋಗ್ತಾ ಇರೋದೆ ಊರಿಗೆ. ಪಾಸ್ ಆಗಕ್ಕೆ ಎಷ್ಟು ಬೇಕು? 35. ಅದಕ್ಕಿಂತ ಜಾಸ್ತಿ ಯಾಕೆ ಬೇಕು? ವೇಸ್ಟ್. ನಾಚಿಕೆ ಜಾಸ್ತಿ ಅವನ್ಗೆ ಸ್ವಲ್ಪ. ಸೇಮ್ ಅವರ ಪಪ್ಪನ್ ತರ. ಹಂಗಂತ ಅನ್ಕೋಬೇಡಿ, ಅದು ಆಪೋಸಿಟ್. ಓ ಕಮಲಮ್ಮ ಹಾಯ್. ಹೋಗುವ. ಇರೋ ನಾನು ಬರ್ತೀನಿ. ತಿಂಡಿ ತಿನ್ನಕ್ ಹೋಗೋಣ. ಸೊ ಇವಾಗ ತಿಂಡಿ ತಿನ್ಕೊಂಡು ನಾವು ಇರೋ ಯಾಕೋ ಓಕೆ. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಟಿದೀವಿ. ಸಕ್ಸಸ್ಫುಲಿ 9 ಗಂಟೆಗೆ ಹೊರಟಿದೀವಿ. ಯಾರೋ ಒಬ್ರು ನೆನೆ ನನಗೆ ಕಾಲ್ ಮಾಡ್ಬಿಟ್ಟು 6 ಗಂಟೆಗೆ ಹೋಗ್ಬೇಕು ಅಂತ ಹೇಳಿದಕ್ಕೆ ನಾನು 4 ಗಂಟೆಗೆ ಎದ್ಬಿಟ್ಟು ತಲೆ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಇದ್ದೆ 5 ಗಂಟೆಗೆ. ಕೆಲವರು 5 ಗಂಟೆಗೆ ನಾನೇ ಫೋನ್ ಮಾಡಿ ಎಬ್ಬಿಸ್ತಾ ಇದೀನಿ, ಅವಾಗ ಎದ್ದೇಳ್ತಾ ಇದಾರೆ. ಸೊ ಮಂಜು ಅವರೇ, ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ನೋ ಕಾಮೆಂಟ್ಸ್. ಈ ಕಡೆ ಬರ, ಏನು ಹೇಳ್ತಾ ನಿಮ್ಮಮ್ಮ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಪ್ರೀತಿ ಇದೆ ಕರುಣೆ ಇಲ್ಲ. ನನಗೆ 4 ಗಂಟೆಯಿಂದ ಎಬ್ರಿಸ್ತಿರ್ತಾರೆ, ಇವರೇ ಎದ್ದಿರಲ್ಲ 5 ಗಂಟೆಗೆ. ನೀವು ರೆಡಿ ಆದ್ರೆ ನನ್ಗೆ ಏನ್ ಎತ್ತೋದು ರೆಡಿ ಆಗಲ್ಲ. ಬ್ಯೂಟಿಫುಲ್ ಪಾಯಿಂಟ್. ಆನ್ ಗೋಯಿಂಗ್ ಡಿಬೇಟ್. ಯಾರು 6 ಗಂಟೆಗೆ ಹೊರಡ್ತೀವಿ ಅಂತ ಹೇಳಿದ್ರು, 9 ಗಂಟೆ ಆದ್ರೆ ಇಲ್ಲೇ ಆಟ ಆಡ್ಕೊಂಡು ನೋಡು ಬೆಳಿಗ್ಗೆ ಕೇಕ್ ತಿನ್ಕೊಂಡು ಇಬ್ರು ಗಂಡ ಹೆಂಡತಿ ಹೊರಟಿದ್ದಾರೆ ಇವಾಗ. ನೀನೆಲ್ಲೋ ನಾನಲ್ಲೇ. ಅಮ್ಮ ಏನ್ ಸಮಾಚಾರ? ಯಾರಿಗೋ ಬೈತಾ ಇದೆಯಾ ಬೆಳಿಗ್ಗೆ? ಸೋಷಿಯಲ್ ಸರ್ವಿಸ್ ಜಾಸ್ತಿ ಅವ್ರಿಗೆ. ಲಾಸ್ಟ್ ಟೈಮ್ ಮಂಗಳೂರಿಗೆ ಹೋದಾಗ ಸೀಟ್ ಬೆಲ್ಟ್ ಹಾಕೊಳ್ರಪ್ಪ. ಅವ್ರು ಯಾರು? ವಾಣಿ 5 ಗಂಟೆಗೆ ಎಷ್ಟೋ ಎಬ್ರಿಸ್ಬೇಕಾಗಿತ್ತು. ಮಾರ್ನಿಂಗ್ 2 ಗಂಟೆಗೆ ಎಬ್ರಿಸಿದ್ದೆ. ವೆರಿ ಗುಡ್. ಇದನ್ನ ಇನ್ನೊಂದ್ಸತಿ ಮೀಮ್ ಹಾಕಿ ಇವ್ರಿಬ್ರಿಗೂ ಸೇರಿ ಆದರ್ಶ ದಂಪತಿಗಳದು. ನಮ್ಮ ತೀರ್ಪುಗಾರರು ನಿಮ್ಮನ್ನ ಆದರ್ಶ ದಂಪತಿಗಳು ಅಂತ ಆರಿಸಿದ್ದಾರೆ. ನಾನು 4 ಗಂಟೆ ಅನ್ಕೊಂಡಿದ್ದೀನಿ, 2 ಗಂಟೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಟ್ವಿಸ್ಟ್ ಮೇಲ್ ಟ್ವಿಸ್ಟ್. ಇದು ನಮ್ಮ ಫ್ಯಾಮಿಲಿ ಡ್ರಾಮಾ. ಊರಿಗೆ ಹೊರಡೋಕೆ ಮುಂಚೆ ಫಂಕ್ಷನ್ ಇದೆ. ಏನು ಫಂಕ್ಷನ್ ಅಂದರೆ, ನಮ್ಮ ದೊಡ್ಡಮ್ಮನ ಮಗಳು, ನನ್ನ ಅಕ್ಕ ಪಾಪು ಆಗಿತ್ತು, ಅದಕ್ಕೆ ನಾಮಕರಣ ಇಟ್ಕೊಂಡಿದ್ದಾರೆ. ಸೊ ಹೊರಟಿದ್ದೀವಿ. ಗಂಡು ಪಾಪು ಹೋದ್ಮೇಲೆ ತೋರಿಸ್ತೀವಿ ಏನು ಹೆಸರು ಎಲ್ಲ. ಸಿಂಪಲಾಗಿ ಮನೇಲಿ ಇಟ್ಕೊಂಡಿದ್ದಾರೆ. ಸೊ ಬಟ್ ಹೋಗಲೇಬೇಕಲ್ಲ ದೊಡ್ಡಮ್ಮನ ಮಗಳು, ಹಾಗಾಗಿ ಹೊರಟಿದ್ವಿ. ಜಯಂತ್ ಇಸ್ ಬ್ಯುಸಿ ಅಗೇನ್, ಸೊ ಹಿ ಇಸ್ ನಾಟ್ ಜಾಯ್ನಿಂಗ್ ಅಸ್. ನಾವೇ ಹೋಗ್ತೇವೆ. ನಾವೇ ಹೋಗಿ ಆರಾಮಾಗಿ ಓಡಾಡ್ಕೊಂಡು ಬರುವ ಅಷ್ಟೇ. ಎವ್ರಿ ವೀಕೆಂಡ್ ನಮಗೆ ಊರಿಗೊಂದು ವಿಸಿಟ್ ಥರ ಆಗ್ತಾ ಇದೆ. ಬಟ್ ಯಾ ಲೆಟ್ಸ್ ಗೋ. ಅ ಕ್ವಿಕ್ ಎಳ್ನೀರು ಬ್ರೇಕ್. ಇವಾಗೊಂದು ಶಾರ್ಟ್ ಬ್ರೇಕ್ ತೊಗೊಂಡಿದ್ದೀವಿ ಆ್ಯಂಡ್ ನಾವು ನಿಲ್ಸಿದ್ದೀವಿ ಹಿರಿಯೂರ್ ಹತ್ರ, ಪುರೋಹಿತ್ ಹೋಟೆಲ್ ಅಂತ. ಇಲ್ಲಿ ಪೋಲಾರ್ ಬೇರ್ ಕೂಡ ಇದೆ. ಸೊ ವಾಶ್ರೂಮ್ಗೆ ಹೋಗ್ಬೇಕಿತ್ತು, ಹಾಗಾಗಿ ಒಂದು ಕ್ವಿಕ್ ಸ್ಟಾಪ್ ಮಾಡಿದ್ವಿ. ಮಂಜುನಾಥ್ ಅವ್ರು ನೋಡಿ, ಎಲ್ಲೋ ಈ ಟೀ ಶರ್ಟ್ ಎಲ್ಲೋ ನೋಡಿರೋ ಥರ ಇದೆಯಲ್ಲ. ವಿಯೆಟ್ನಾಮ್ಗೆ ಹೋಗಿದ್ರಾ ನೀವು? ಯಾವಾಗ ಹೋಗಿದ್ರಿ? ವಿಯೆಟ್ನಾಮ್ ಫ್ಲಾಗ್ ನ ಟೀ ಶರ್ಟ್ ತರ ಹಾಕೊಂಡು ಮಿಂಚ್ತಾ ಇದಾರೆ ಮಿಸ್ಟರ್ ಮಂಜುನಾಥ್ ಅವರು. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ಮಮ್ಮಿ ಏನೋ ಚಿಕನ್ ತಿನ್ನೋ ತರ ಕರೀತಾ ಇದೆಯಾ? ಐಸ್ ಕ್ರೀಮು. ಜಕ್ಷ್ ತೋರ್ಸು ನಿಂದ ಅದು ಏನು ಗಿಫ್ಟ್ ಇಸ್ಕೊಂಬಂದೆ, ತೋರ್ಸು. ನೋಡಿ ಇವನು ಎಲ್ಲೋದ್ರೂ ಒಂದು ಏನಾದ್ರು ಕೊಡಿಸ್ಕೋಬೇಕು. ಈಸ್ ಅ ಬಿಗ್ ಕಲೆಕ್ಟರ್ ಆಫ್ ಕೀ ಚೈನ್ಸ್, ಕಾರ್ಸ್. ಅವನ ಹತ್ರ ಒಂದು ಮ್ಯೂಸಿಯಂ ಇಡೋ ಅಷ್ಟಿದೆ ಕೀ ಚೈನ್ಸ್. ಅದು ಏನೋ ಕ್ರೇಜ್ ಅವನಿಗೆ. ಕೀ ಚೈನ್ಸು, ಕಾರ್ಸ್. ಎಷ್ಟಿದ್ಯಾ? ಕೌಂಟ್ ಮಾಡಿದ್ಯಾ? ಎಷ್ಟಿದೆ? 60. ಓಕೆ, ನಾನು ಮೈ DBC ತೊಗೊಂಡಿದ್ದೀನಿ. ನಾನು ಮತ್ತೆ ವಾಣಿ. ನಮ್ಮ ಅಮ್ಮ ಅಂದು ರೆಗ್ಯುಲರ್. ವೆನಿಲಾ. ಮಂಜುನಾಥ್ ಅವ್ರದ್ದು ಟ್ರಾಸ್ಟ್ ವಾಷಸ್. ನಿಂದು ಯಾವ್ದಪ್ಪ? ಪಿಸ್ತಾ. ವಾಸಮ್. ಲೆಟ್ಸ್ dig in, beat the heat. ಸಖತ್ ಕ್ರೇಜಿ ಬಿಸಿಲಿದೆ. ಆ್ಯಂಡ್ ವಾಟ್ ಬೆಟರ್ ದೆನ್ an ice cream to beat the heat ಅಂತ ನಾವು. ಹೇಳಮ್ಮ.
ಏನಮ್ಮ 50,000. ಸೊ ನಾವೀಗ ಊಟಕ್ಕೆ ನಿಲ್ಸಿದ್ದೀವಿ ಚಿತ್ರದುರ್ಗದಲ್ಲಿ ಶಿವಸಾಗರ್ ಅಂತ ಹೋಟ್ಲ್ ಹೆಸರು. ಸಿಟಿ ಒಳಗಡೆ ಇದೆ ಇದು. ಇಲ್ಲಿ ನಮ್ಮ ಅಣ್ಣ ಬರ್ತೀನಿ ಅಂತ ನನ್ನ ಕಸಿನ್, ಹಾಗಾಗಿ ಇಲ್ಲಿ ನಿಲ್ಸಿದ್ದೀವಿ. ಆ್ಯಂಡ್ ನಮ್ಮ ಅಣ್ಣನ ತೋರಿಸ್ತೀನಿ, ಅವನ ಎಂಟ್ರಿಗೆ ಇನ್ನು ನಾವು ವೇಟ್ ಮಾಡ್ತಾ ಇದ್ದೀವಿ. ಇವರು ನಮ್ಮ ಊರಿನ ರವಿ ಅಣ್ಣ. ಇವರು ನಮ್ಮ ಊರಿನ ರವಿ ಅಣ್ಣ. ಹಾಯ್ ಮಾಡು ನನ್ನ ಬ್ಲಾಗ್ಗೆ. ರವಿಯಣ್ಣ ಕಡೆ ಅನ್ನೋದು ಕೊಡಗೋಗಿ ಅಂದರು. ಗೋಬಿ ಚಿಲ್ಲಿ ಆರ್ಡರ್ ಮಾಡಿದ್ದಾರೆ. ರವಿಯಣ್ಣ ಫಂಕ್ಷನ್ಗೆ ನಾಳೆ ಬೆಳಿಗ್ಗೆ ಬರ್ತಾರೆ. ಇವತ್ತು ಅವರು ವಾಪಸ್ ಮನೆಗೆ ಹೋಗ್ತಾ ಇದ್ದಾರೆ. ಲಂಚಿಗೆ ಜಾಯಿನ್ ಆಗಿದ್ರು. ಸಿ ಯು ಟುಮಾರೋ. ರೀಚ್ ಆದ್ವಿ. ಇದು ನಮ್ಮ ದೊಡ್ಡಮ್ಮ ಮನೆ. ನಾಳೆ ಇಲ್ಲೇ ನಾಮಕರಣ ನಡೆಯೋದು. ಇದು ಆಕ್ಚುಲಿ ಶಿವಮೊಗ್ಗ ಹತ್ರ ಇರುವಂತಹ ಒಂದು ಊರು, ಸಾಸಿವೆ ಹಳ್ಳಿ. ಇದು ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡ್ ಸಮ್ಮರ್ ಹಾಲಿಡೇಸ್ ಮನೆ ಅಂತಲೇ ಕರೆಯೋದು. ಯಾಕೆಂದರೆ ಕಂಪ್ಲೀಟ್ ಏಪ್ರಿಲ್ ಮೇ ನನ್ನ ಸ್ಕೂಲ್ ಸಮ್ಮರ್ ಹಾಲಿಡೇಸ್ ನಾನು ಇಲ್ಲೇ ಬಂದಿರ್ತಾ ಇತ್ತು. ಸೊ ಬಾಂಡಿಂಗ್ ಇಸ್ ಮೋರ್. ಅಯ್ಯೋ ಅಯ್ಯೋ ಅಯ್ಯೋ, ಹಲೋ ಹಲೋ. ಓಹೋ, ಏನು ನಡೀತಾ ಇದೆ? ನಮ್ಮ ಅಕ್ಕ, ಇವ್ರದೇ ಪಾಪದ ನಾಮಕರಣ ನಾಳೆ, ಅದಕ್ಕೆ ನಾವು ಬಂದಿರೋದು. ಆರಾಮ ಅಕ್ಕ? ನೀವು ಚೆನ್ನಾಗಿದ್ದೀರಾ? ಇಷ್ಟೆಲ್ಲ ಫಾರ್ಮಲ್ ಆಗಿ ನಾವು ಮಾತಾಡಲ್ಲ, ಸುಮ್ಮನೆ ದುಬಾಕು ವಿಡಿಯೋಗೆ ಅಲ್ವಾ? ಸರ್ ಒಂದ್ ಸ್ವಲ್ಪ ನನ್ನ ಕಡೆ ನೋಡ್ತೀರಾ? ಅಯ್ಯೋ ನಿನ್ನೆ ನೋಡ್ತಾ ಇದ್ದೀನಿ, ಹೇಳಪ್ಪ. ನಿದ್ದೆ ಮಾಡಿಲ್ವಾ? ಹಂಗೆ ಇದೆಯಾ ನಿದ್ದೆ ಮಾಡದಿರೋ ಥರ? ಪಾಪ ಮಗು ಕಾಟ ಕೊಡ್ತಾ ಇದೆಯಾ ನೈಟೆಲ್ಲ? ದೊಡ್ಡೋರಿದ್ದಾರೆ, ದೊಡ್ಡಕ್ಕ ಮಿಡಲ್ ಅಕ್ಕ ಅಲ್ಲಿದೆ, ನಮ್ಮ ದೊಡ್ಡಮ್ಮ ಅಲ್ಲಿದ್ದಾರೆ. ದೊಡ್ಡಮ್ಮ ಅಲ್ಲಿದ್ದಾನೆ. ಹಾಯ್ ಅನ್ನೋ. ಹಾಯ್. ಪಾಪು ಅಲ್ಲಿ ತಾಚಿ ಮಾಡ್ತಾ ಇದೆ. ಪ್ರಿಪರೇಷನ್ ನಡೀತೆ. ನಮ್ಮಮ್ಮ ನೋಡಿ ಬಂದ ತಕ್ಷಣ ಸಿಂಹಾಸನದ ಮೇಲೆ ಕೂತ್ಕೋತಾರ ಹಂಗೆ ಕೂತಿದೆ. ಈ ದಿನ ಸಂಸ್ಥಾನ ಜಾಗೃತ. ಸಮಯ 6:30 ಅಂಡ್ ಮಂಡಕ್ಕಿ ಟೈಮ್. ಮಂಡಕ್ಕಿ ತಿಂದು ಇವಾಗ ಇಲ್ಲಿ ಟೀ ರೆಡಿ ಆಗಿದೆ. ಎಲ್ರು ಟೀ ಕುಡಿಯಕ್ಕೆ ರೆಡಿ ಆಗ್ತಾ ಇದಾರೆ. ಎಲ್ರಿಗೂ ಹೋಗ್ತಾ ಇದೆ ಟೀ. ಇವರು ನಮ್ ದೊಡ್ಡಪ್ಪಾಜಿ. ಹಾಯ್ ಅನ್ರಿ. ಹಾಯ್ ಅನ್ರಿ. ಎಲ್ಲರೂ ಒಂದೇ ರೂಮಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದು ಮಿನಿ ಹೋಮ್ ಟೂರ್ ಅನ್ಕೊಳ್ಳಿ. ಇದು ಹಾಲು, ಇದು ಒಂದು ರೂಮು, ಆ್ಯಂಡ್ ಇದು ಹೊರಗಡೆ. ಇಲ್ಲೊಬ್ರು ಕಸ ಗುಡಿಸ್ತಾ ಇದ್ದಾರೆ. ಹೊರಗಿನ ಜನಕ್ಕೆ ನಾನು ಯಾರು ಅಂತ ನಿಮಗೆ ಗೊತ್ತಲ್ಲ. ಇಲ್ಲೊಬ್ರು ಮಂಡಕ್ಕಿ ತಿಂತಾ ಇದ್ದಾರೆ, ಇಲ್ಲೊಬ್ರು ಟೀ ಕೊಡ್ತಾ ಇದ್ದಾರೆ. ಇಷ್ಟು ಹೋಮ್ ಟೂರ್. ದಿ ನೆಕ್ಸ್ಟ್ ಡೇ. ಹಲೋ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಿನ್ನೆ ನಮ್ಮ ದೊಡ್ಡಮ್ಮ ಮನೆಯಿಂದ ಇಲ್ಲಿ ನಾನು ಇನ್ನೊಂದು ಕಸಿನ್ ಮನೆಗೆ ಬಂದು ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಸೊ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತು ಬೆಳಗ್ಗೆ ಇವಾಗ ಸದ್ಯಕ್ಕೆ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀವಿ ಫಂಕ್ಷನ್ಗೆ ಹೋಗೋಕ್ಕೆ. ತಿಂಡಿ ತಿನ್ಬೇಕಷ್ಟೇ. ಆ್ಯಂಡ್ ಮಿಸ್ಟರ್ ಜಕ್ಷ ಇನ್ನು ಸ್ನಾನನೂ ಮಾಡಿಲ್ಲ. ನೋಡ್ಕೊಂಡು ಹಂಗೆ ಬಂದ್ಲು. ನಾನು ನೋಡ್ಬಿಟ್ಟು ಛೀ ಕೊಳಕ್ಕ ಅಂದ್ಲು. ನಾನೊಂದು ಫುಲ್ ಗೃಹಿಣಿ ತರ ಕಾಣ್ತಾ ಇದ್ದೀನಿ ತರ ನನಗೆ. ಸಿಕ್ಕಾಬಟ್ಟೆ ಶೆಕೆ ಇದೆ. ಸೊ ಕೂದಲು ಬಿಡೋಕ್ಕಂತೂ ಆಗಲ್ಲ. ಆ್ಯಂಡ್ ನಾನು ಯೂಶಲಿ ಮೇಕಪ್ ಎಲ್ಲ ಏನು ಮಾಡಲ್ಲ. ಮುಖಕ್ಕೆ ಒಂದು ಸನ್ಸ್ಕ್ರೀನ್ ಹಚ್ಚಿದ್ದೀನಿ, ಟಿಂಟೆಡ್ ಸನ್ಸ್ಕ್ರೀನ್ ಹಚ್ಚಿದ್ದೀನಿ. ಸೊ ಐ ಶೋ ಯು ದ್ಯಾಟ್. ಇದು ಆಮೇಲೆ ಒಂದು ಲಿಪ್ ಬಾಮ್ ಹಚ್ಚಿದ್ದೀನಿ ಸದ್ಯಕ್ಕೆ. ಆಮೇಲೆ ಲಿಪ್ಸ್ಟಿಕ್ ಹಾಕೋತೀನಿ. ಯಾವುದು ಅಂದರೆ ಇದು ಲನೇಜ್ ಲಿಪ್ ಬಾಮ್. ನಾನು ಇದು ಮತ್ತು ಇನ್ನೊಂದು ಅವ್ರದ್ದು ಬಾಕ್ಸಲ್ಲಿ ಬರುತ್ತಲ್ಲ, ಸೊ ಇವೆರಡು ಯೂಸ್ ಮಾಡ್ತೀನಿ. ಯಾಕೆಂದ್ರೆ ನಂಗೆ ತುಂಬ ಡ್ರೈ ಅನ್ಸುತ್ತೆ ಸಮ್ಮರಲ್ಲಿ, ಎಸ್ಪೆಷಲಿ ರಿಯಲಿ ನೀಡೆ. ಸೊ ಸದ್ಯಕ್ಕೆ ಇವೆರಡೇ ಪ್ರಾಡಕ್ಟ್ ನಾನು ಮುಖದ ಮೇಲೆ ಇರೋದು. ಆ್ಯಂಡ್ ಮಾಯಿಶ್ಚರೈಸರ್. ಇವಾಗ ಸದ್ಯಕ್ಕೆ ನಾನು ತಂದಿರೋಂಥ ಮಾಯಿಶ್ಚರೈಸರ್ ಬಂದು ಪ್ಲಮ್. ಇಲ್ಲಿಗೆ ತಂದಿರೋದು, ಊರಿಗೆ ತಂದಿರೋದು. ಬೆಂಗಳೂರಲ್ಲಿ ನಾನು ಬೇರೆ ಯೂಸ್ ಮಾಡ್ತೀನಿ. ಅದು ನನ್ನ ಟ್ರಾವೆಲಿಂಗ್ ಕಿಟ್, ಈಸಿ ಟು ಕ್ಯಾರಿ ಅಂತ ಅದನ್ನು ಕ್ಯಾರಿ ಮಾಡ್ತೀನಿ. ಆ್ಯಂಡ್ ನನ್ನ ಔಟ್ಫಿಟ್ ಈಸ್ ಫ್ರಮ್ ಮಿಂತ್ರಲ್ಲಿ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಆಮೇಲೆ ಸ್ವಲ್ಪ ಹೊತ್ತು ತಿಂಡಿ ಎಲ್ಲ ತಿಂದ್ಮೇಲೆ ಲಿಪ್ಸ್ಟಿಕ್ ಹಾಕೋತೀನಿ ಅಷ್ಟೇ, ಇನ್ನೇನು ಬೇಡ, ಸಾಕು. ಇದು ನನ್ನ ಲುಕ್. ಬನ್ನಿ ಹೋಗುವ. ವಾಣಿ ಇಸ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್. ಇನ್ನು ರೆಡಿ ಆಗಿಲ್ಲ. ಅಕ್ಕ ಹಾಯ್ ಮಾಡಿ. ಇವ್ರದೇ ಮನೇಲಿ ನಾವಿರೋದು. ಮಿಸ್ಟರ್ ಮಂಜುನಾಥ್ ಅವರು ಸ್ನಾನ ಮಾಡದೆ ಕೂತಿದ್ದಾರೆ. ಇನ್ನು ತಿಂಡಿ ನೋಡಿ, ಅವಲಕ್ಕಿ ದೋಸೆ. ಸೊ ರೆಡಿ ಇದೀವಿ ನಾವು ಬ್ಯಾಟಿಂಗ್ ಮಾಡೋಕ್ಕೆ. ಶೇಂಗಾ ಚಟ್ನಿ ತಿಂಡಿ ತಿಂದ್ಬಿಟ್ಟು ಹೊರಡದೆ. ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಅವಲಕ್ಕಿ ದೋಸೆ. ವೆರಿ ಡಿಫ್ರೆಂಟ್ ಟೇಸ್ಟ್. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿದರೆ ಹೇಳಿ. ನಾನು ಫಸ್ಟ್ ಟೈಮ್ ತಿಂತದ್ದು. ನಮ್ಮ ಕಡೆ ಚಟ್ನಿ ಬೆಸ್ಟ್. ಅದು ತುಂಬ ಖಾರ ಇದೆ ಅಂತ ಇಷ್ಟು ಟೇಸ್ಟ್ ಹಾಕಿದ್ದಾರೆ. ಆ್ಯಕ್ಚುಲಿ ತುಂಬ ಖಾರ ಇದೆ. ನನ್ನ ಮುಖದಲ್ಲಿ ಸ್ವೆಟ್ ಕಾಣಿಸ್ತಿದೆಯಾ? ಕರೆಂಟ್ ಹೊಟ್ಟೋಯ್ತು. ಸೊ ಫ್ಯಾನ್ ಆಫ್ ಆಗಿದೆ, ಹಾಗಾಗಿ ಬೆವರು ಸುರಿಸ್ಕೊಂಡು ತಿಂತಾ ಇದ್ದೀನಿ. ಕ್ಯಾಮ್ರಾಮನ್ಗೆ ಓವರ್ ಆ್ಯಕ್ಟಿಂಗಿಗೆ ಅಂತ ನಾನು 100 ರೂಪೀಸ್ ಕಟ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾಮನ್ನು ಓವರ್ ಆ್ಯಕ್ಟಿಂಗ್ ಮಾಡೋದು ಕಲ್ತ್ಬಿಟ್ಟಿದ್ದಾರೆ. ರೆಕಾರ್ಡಿಂಗ್ ಆಪ್ಷನ್ ಹೋಗ್ತಿದ್ಯಾ? ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು ವೆರಿ ಮಚ್ ಅಪ್ಪ. ಎಲ್ಲರೂ ಫೈನಲಿ ರೆಡಿಯಾಗಿ ಆನ್ ದ ವೇ ಹೊರಟಿದ್ದೀವಿ ಫಂಕ್ಷನ್ಗೆ. ಇಲ್ಲಿ ನೋಡಿ
ಪಕ್ಕ ತೋಟ. ಇಲ್ಲೆಲ್ಲ ಜಾಸ್ತಿ ಅಡಿಕೆ ಅಲ್ವೇನಮ್ಮ? ಶಿವಮೊಗ್ಗ ಡಿಸ್ಟ್ರಿಕ್ಟ್ ಬರುತ್ತಿದ್ದು. ಇಲ್ಲಿ ದಾವಣಗೆರೆ ಕಡೆ ಎಲ್ಲ ಸ್ವಲ್ಪ ಅಡಿಕೆ ಜಾಸ್ತಿ ಬೆಳೆಯೋದು. ಇನ್ನೇನು ಬೆಳಿತೀರಾ? ಇವಾಗ ಏನಿಲ್ಲ, ಅಡಿಕೆನೇ ಇಲ್ಲ. ಎಲ್ಲರೂ ಅಡಿಕೆ ಬೆಳಿತಾರೆ. ಸಿಕ್ಕಾಬಟ್ಟೆ ಬಿಸಿಲು. ಲಿಟ್ರಲಿ ತಿಂಡಿ ತಿನ್ಬೇಕಾರೆ ಹಿಂಗೆ ಬೆವರು ಸುರಿಸಿ ತಿಂಡಿ ತಿಂತಾ ಇದ್ವಿ. ಕರೆಂಟ್ ಬೇರೆ ಅವಾಗ ತೆಗಿತಾರೆ, ಸಮ್ಮರ್ ಅಲ್ಲ ಇಲ್ಲಿ. ಸೊ ಶೆಕೆ ತಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ಬಿಸಿಲು, ಅಷ್ಟು ಶೆಕೆ ಇದೆ. ಲಾಸ್ಟ್ ವ್ಲಾಗಲ್ಲಿ ನಾವು ಮಂಗ್ಳೂರ್ಗೆ ಹೋಗಿದ್ವಲ್ಲ, ಅಲ್ಲೊಂಥರ ಹ್ಯೂಮಿಡಿಟಿ ಬಿಸಿಲು, ಒಂಥರ ಅಂಟಡ್ ಬಿಸಿಲು. ಇಲ್ಲಿ ರಣ ಬಿಸಿಲು ಥರ. ಮುಂಚೆ ಎಲ್ಲ ನಾವು ಊರಿಗೆ ಬಂದಾಗ ಈ ಥರ ಬಸ್ಸಲ್ಲಿ ಬರ್ತಾ ಇದ್ವಿ. ಕಾರ್ ಇರಲಿಲ್ಲ ಅವಾಗ, ಬಸ್ಸಲ್ಲಿ ಬರ್ತಾ ಇದ್ವಿ. ಆ ಬಸ್ಸು ರಶ್ಶೇ ಮಜಾ. ಕಣ್ ಕಾಣಿಸ್ತಿಲ್ವ ಮಂಜು? ಯಾವ್ದಪ್ಪ ಇದು ಚಿನ್ನು? ಹಳ್ಳಿ ಕಡೆ ಮನೆ. ನಿಮ್ಮಗುದೇ ನಾಮಕರಣ ಹಾಯ್ ಮಾಡಿ. ಇಲ್ಲೊಬ್ರು ಐನೋರಿದ್ದಾರೆ. ನಮಸ್ಕಾರ ಸ್ವಾಮಿಗಳೇ. ಹೆಸರು ರಿವೀಲ್ ಮಾಡ್ತೀರಾ ಇವಾಗ? ನನ್ನ ಬ್ಲಾಗಲ್ಲಿ ರಿವೀಲ್ ಮಾಡಿ. ಏನ್ ಪಾಪುಗೆ ಏನ್ ಹೆಸರು ಇಡ್ತಾ ಇದ್ದೀರಾ ಅಂತ? ತನ್ಮಯ ಚೇಂಜ್ ಆಗೋಯ್ತಾ? ಹೌದಾ? ಚೇಂಜ್ ಮಾಡ್ಬಿಟ್ರಾ? ನಂಗೆ ಹೇಳಲೇ ಇಲ್ಲ. ಯಾವ್ದೋ ನಂಗೆ ಬೇರೆ ಹೆಸರು ಬಂತಲ್ಲ ನಿನ್ನೆ. ಬೆಳಿಗ್ಗೆ ಎದ್ದು ತಾಲ್ ಏನೇನು ಬರುತ್ತೆ ಹುಡುಕ್ತಾ ಇದ್ವಿ ಅಷ್ಟೇ. ಸ್ವಲ್ಪ ಜೋರಾಗಿ ಹೇಳಪ್ಪ. ಕೆಲವು ವರ್ಡ್ಸ್ನ ಹುಡುಕ್ತಾ ಇದ್ವಿ. ಅದಕ್ಕೆ ನಾನು ತಾರಕ್ಕೆ ಚೇಂಜ್ ಮಾಡ್ಬೇಕು. ಆಮೇಲೆ ತಾರಕ್ಕಿಂತ ತನ್ಮಯ ಆಯ್ತು. ಇವಾಗ ಫೈನಲ್ ತನ್ಮಯಿ ತಾರಕ್ಕು. ತಾರಕ್ ಹೋಲ್ಡ್. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನ್ ಸಂತೋಷದಲ್ಲಿ ಇಲ್ಲ. ಇನ್ಫ್ಯಾಕ್ಟ್ ಆಗಿ ನಿಮ್ಮ ಮಗಂಗೆ ನಂದು ರಾಶಿ ನಕ್ಷತ್ರ ಎರಡು ಸೇಮ್. ನಾನು ನಿಮ್ಮ ಮಗ ತುಲಾ ರಾಶಿ ವಿಶಾಖ ನಕ್ಷತ್ರ. ಬಟ್ ನಂಗೆ ಮಾಯಿಂದ ಹೆಸರಿಟ್ಟಿದ್ದಾರೆ, ನಂದು ತಾಯಿಂದನೇ ಬರ್ಬೇಕು. ನಾನು ಸೆಕೆಂಡ್ ಇನ್ನೂ ಸಜೆಸ್ಟ್ ಮಾಡಿದೆ, ಇನ್ನೂ ಫೈನಲೈಸ್ ಮಾಡಿಲ್ಲ. ಯಾವುದು? ಆಮ್ಲೆಟ್. ಇವಾಗ್ಲೇ ಹೇಳು ಹೇಳು. ಅಯ್ಯೋ ಡಬಲ್ ಮೀನಿಂಗು ಸರ್. ಸೊ ಸೆನ್ಸಾರ್ ಅಲ್ಲಿ ಇದೆ ಅಂತ ಹೆಸರು, ಅದನ್ನ ಹೇಳಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ. ಇನ್ನೊಂದು ಯಾವ್ದೋ ನೋಡಿದ್ವಲ್ಲ, ಟೋರಿನ್. ಟಾಮ್ 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 ಹಾಲೆಂಡ್ ಅಂತ ಇಡಿ. ಮಗುಗ್ ಟಾಮ್. ಇವ್ರ ಮಮ್ಮಿ ನೆನ್ನೆ ಬೇರೆ ತರ ಇದ್ರು, ಇವತ್ತು ಸೀರೆ ಉಟ್ಕೊಂಡು ಬೇರೆ ತರ. ಇಲ್ಲಿಬ್ರು ಮಾಮ ಕೂತಿದ್ದಾರೆ. ನೆನ್ನೆ ನಮ್ಮ ವ್ಲಾಗಲ್ಲಿ ಬಂದಿಲ್ಲ, ನೀವು ಹಾಯ್ ಮಾಡಿ. ಹಾಯ್ ಮಾಡಿ. ಸಾಗರ್ ಹಾಯ್ ಮಾಡು. ನಮಸ್ತೆ. ಹಾ, ನೀನ್ ಒಬ್ಳೆ ಕಣ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದು. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ವೆರಿ ಗುಡ್, ವೆರಿ ಗುಡ್. ತನ್ಮಯಿ, ಆಮೇಲೆ ಮಲ್ಲಿಕಾರ್ಜುನ, ಕಲ್ಲೇಶ, ತನ್ಮಯಿ ಅಂತೇಳಿ. ಯಾಕೆ ಬುಕ್ಕು ಪೆನ್ ಹಾಕಿದೀರಾ? ಎಕ್ಸ್ಪ್ಲೇನ್ ಮಾಡ್ಬೇಕು. ಬುಕ್ಕು ಪೆನ್ ಯಾಕೆ ಹಾಕಿದೀರಾ ಅದೆಲ್ಲ. ಸೀರೆ ಯಾಕೆ ಹಾಕ್ತಾ ಇದೀಯಾ? ಮಾಲಕ ಹೇಳ್ತಾಳೆ. ಮಾಲಕ ಹೇಳು. ಬಿಸಿಲಿನ ಬೇಗೆಯಲ್ಲಿ ಬೇಯುತ್ತಿರುವಂತ ಮಹಿಳೆಯರು ಮತ್ತು ಅವರ ಸೀರೆಗಳು. ನಮ್ದು ಚೂಡಿದಾರಗಳು, ರೇಷ್ಮೆ ಸೀರೆಗಳು, ಹುಚ್ಚು ಬಾರ್ಡರ್ಗಳು, ಮ್ಯಾಚಿಂಗ್ ಬ್ಲೌಸ್ಗಳು, ಮೆಗಾ ಸೀರಿಯಲ್ಗಳು. ನೆಕ್ಸ್ಟ್ ಮಗು ಆಗೋರ್ಗೆ ಅದನ್ನು ಕೊಡ್ತಾರಂತೆ ನೋಡಿ. ನೆಕ್ಸ್ಟ್ ಆನ್ ದ ಲಿಸ್ಟ್ ಈಸ್ ನಮ್ಮ ಶಿಲ್ಪಕ್ಕ. ಅದು ಕೊಟ್ಟರೆ ಬೇಗ ಮಗು ಆಗುತ್ತೆ ಅಂತ ಅದಕ್ಕೆ ಮಗು ಥರ ಡೆಕೋರೇಟ್ ಮಾಡಿದ್ದಾರೆ. ಬಫೆಲೋ ಅಗಿತಾನೇ ಇದೆ ಬೆಳಗಿಂದ. ಏನು ಲುಕ್ಕು? ಏನ್ ಸರ್, ಏನ್ ಲುಕ್ಕು? ಒಂದು ಲಾಗ್ ನೋಡಿದ್ದೀರಾ? ಅದರಲ್ಲಿ ಅವರು ನಮ್ಮ ದೊಡ್ಡಮ್ಮ. ಐ ಹೋಪ್ ಎಲ್ರಿಗೂ ನೆನಪಿದ್ದಾರೆ ಅನ್ಕೊಂಡಿದೀನಿ. ವಯಸ್ಸೆಷ್ಟು ಮತ್ತೆ? 15.
ಎಷ್ಟಂತ ಗೊತ್ತಿಲ್ಲ ನಿನಗೆ? 80 ಅಂತಲೇ ನಿನಗೆ. ಸೆಂಚುರಿ ಅನ್ಸಮಗೆ ಎಷ್ಟು ವಯಸ್ಸು? ಅಕ್ಕಿಗಿನೂ 25. ಅಲ್ಲ ನಿಮಗೆ ಇವಾಗ ಎಷ್ಟು? 55? 60 ಅಂದ್ರೆ ನೀವೇ ಅಷ್ಟು. ನನ್ನ ಪ್ರಕಾರ 85 ಇರ್ಬೋದು. ನಿನ್ ಮೈಂಡ್ ಅಲ್ಲೇ ಲೆಕ್ಕ ಹಾಕ್ಬಿಟ್ಟ. ಸ್ವತಂತ್ರ ಸಿಕ್ಕ ವರ್ಷ ಲೆಕ್ಕ ಹಾಕಿ. ಓ 48. ಇವ್ರು ಆಕ್ಚುಲಿ ನಮ್ಮ ಅಮ್ಮನ ಅಕ್ಕ, ದೊಡ್ಡ ಅಕ್ಕ, ಫಸ್ಟ್ ಅಕ್ಕ, ಸೆಕೆಂಡ್ ಅಕ್ಕ, ಥರ್ಡ್ ಅಕ್ಕ ಅಲ್ಲಿದ್ದಾರೆ. ಇವರೇ 4th. ನಿಮ್ಮ ಮಗುವು ನಗುತ್ತಿರುವ ತೊಟ್ಟಿನಲ್ಲಿ ಆಡುತ್ತಿರುವ ನಮ್ಮಣ್ಣ ನಮಗೆ ಹಳೆ ಫೋಟೋ ತೋರಿಸ್ತೀಯ ನೋಡಿ, ಇದು ನಾನು ಹೆಂಗಿದ್ದೆ ಅಂತ. ಎಲ್ಲೋ ತಿರುಪ್ತಿಲಿ ತೆಗ್ದಿರೋ ಫೋಟೋ ಅಂತ, ಇದು 2 ನನ್ನ ಕಸಿನ್ಸು. ನೆಕ್ಸ್ಟ್ ಇನ್ನೊಂದು ಫೋಟೋ ತೋರಿಸ್ತೀವಿ. ಇದು ನಾನು ನಮ್ಮಣ್ಣ. ಸೇಮ್ ಜಕ್ಷ, ನಿನ್ನ ಮುಖ ಸ್ವಲ್ಪ ಇವಾಗ ಹಿಂಗೆ ಇದೆ ಕಣೋ, ಸೇಮ್ ನೋಡು, ನನ್ನ ಥರನೇ ಕಾಣಿಸ್ತಾ ಇದೆಯಾ. ನಮ್ಮಣ್ಣ ನಾವಿಬ್ಬರು ಅವಾಗ ತಿರುಪತಿ ಅಂತ ನಮ್ಮಣ್ಣ ಹೇಳ್ತಾ ಇದ್ದಾನೆ. ನನಗಂತೂ ಅಫ್ಕೋರ್ಸ್ ಏನೂ ನೆನಪಿಲ್ಲ. ನನಗೆ ಸಖತ್ ಇಷ್ಟ ಇದ್ದಿದ್ದು ಹೇರ್ ಕಟ್, ಅದು ಬಾಯ್ ಕಟ್. ಫಂಕ್ಷನ್ ಮುಗಿದು ಆಲ್ರೆಡಿ ನೋಡ್ರಿ ರಿಯಲ್ ಔಟ್ಫಿಟ್ಟಿಗೆ ಬಂದ್ಬಿಟ್ಟಿದ್ದಾರೆ ಜನ. ಇಲ್ಲಿ ನೋಡಿ ಎಲ್ರು ಬರ್ತೀವಿ. ಅವನ ಮುಖನೇ ಕಾಣಿಸ್ತಾರೆ. ಟ್ರೂ ಸಬ್ಸ್ಕ್ರೈಬರ್ ಹೇಳೋ, ಲೈಕ್ ಮಾಡಿ, ಶೇರ್ ಮಾಡಿ. ಸಾರಿ ಮೇಘನಾ ಯೂಟ್ಯೂಬ್ ಚಾನಲ್, ಮೇಘನಾ ಶಂಕರಪ್ಪ. ಮೇಘನಾ ಶಂಕರಪ್ಪ ಚಾನಲ್. ಬಾಯ್ 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 ಎಲ್ರು ಬಾಯ್ ಬಾಯ್. ಓಕೆ, ಫಂಕ್ಷನ್ ಮುಗಿಸ್ಕೊಂಡು ನಾವು ವಾಪಸ್ ನನ್ನ ಕಸಿನ್ ಮನೆಗೆ ಬಂದಿದ್ದೀವಿ. ಇವಾಗ ಆಲ್ರೆಡಿ ಸಮಯ 4 ಗಂಟೆ. ಹೊರಡ್ತಾ ಇದೀವಿ ಬೆಂಗಳೂರಿಗೆ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಡ್ರೆಸ್ಸಿಂಗ್ ಮಾಡ್ಕೊಂಡು ಹೊರಡ್ತೀವಿ. ಸೊ ಇವತ್ತೇ ರೀಚ್ ಆಗಬೇಕು. ಸೊ ಇದಾಗಿತ್ತು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ನನ್ನ ಡಿಫ್ರೆಂಟ್ ಕೈಂಡ್ ಆಫ್ ಊರು ವ್ಲಾಗ್ ಇಷ್ಟ ಆಯಿತು ಅನ್ಕೊಂಡಿದ್ದೀನಿ. ಜಸ್ಟ್ ಮೀಟ್ ಅಂಡ್ ಗ್ರೀಟ್ ನನ್ನ ಕಸಿನ್ಸ್ ಜೊತೆ ಒಂದು ಸ್ಮಾಲ್ ಫಂಕ್ಷನ್. ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊಂಡಿದ್ದೀನಿ. ಆದಷ್ಟು ಬೇಗ ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ, ಸಿ ಯು, ಟೇಕ್ ಕೇರ್, ಬಾಯ್. ಸತ್ಯಭಾಮೆ ಕೋಪವೇ